ನೋಡಿ, ಕಳೆದ 4 ವರ್ಷದಿಂದ ನಾನು ಸುಮಾರು 7-8 ಪುಸ್ತಕ ಬರೆದಿದ್ದೀನಿ ಮತ್ತು 30ಕ್ಕಿಂತ ಹೆಚ್ಚು ವರ್ಕ್ ಬುಕ್ನ ಡಿಸೈನ್ ಮಾಡಿದ್ದೀನಿ. ನೀವೆಲ್ಲ ಆಲ್ರೆಡಿ ನೋಡಿದ್ದೀರಾ ನವೋದಯ ಪುಸ್ತಕ, ಆಯಿತಾ? ಈ ರೀತಿ 8 ನವೋದಯ ಪುಸ್ತಕನ ಡಿಸೈನ್ ಮಾಡಿದ್ದೀನಿ. ಈ ರೀತಿ 8 ನವೋದಯ ಪುಸ್ತಕನ ಡಿಸೈನ್ ಮಾಡಿದ್ದೀನಿ. ಮತ್ತು ಇದ್ರ PDF ಬುಕ್ಕು ಇಲ್ಲಿದೆಯಲ್ಲ, 8 ಬುಕ್ಕು ಇದ್ರ PDF ನೋಟ್ಸ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಸುಮಾರು ಒಂದು 12,000 ಜನಕ್ಕೆ ನನಗೆ ವಾಟ್ಸಪ್ಪಲ್ಲಿ ಯಾರ್ಯಾರು ಮೆಸೇಜ್ ಮಾಡಿದೆ ಅವರಿಗೆಲ್ಲ ಸುಮಾರು 12,000ಕ್ಕಿಂತ ಜಾಸ್ತಿ ಜನಕ್ಕೆ ಈ PDF ಬುಕ್ನ ಕೊಟ್ಟಿದ್ದೀನಿ. ಅವರು ಪ್ರಿಂಟೌಟ್ ತೊಗೊಂಡು ನವೋದಯ ನವೋದಯ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪಾಠನೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನವೋದಯ ಕಂಪ್ಲೀಟ್ ಸಿಲೆಬಸ್ಸು, ಅದ್ರ ಜೊತೆಲಿರೋ ಮಾಡೆಲ್ ಪೇಪರು ಕಂಪ್ಲೀಟಲ್ಲಿ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಮಾಡಿಬಿಟ್ಟು 8 ಬುಕ್ಕು ನಾನೇನು ಡಿಸೈನ್ ಮಾಡಿದ್ದೀನಿ, 8 ಬುಕ್ಕು ನಾನೇನು ಡಿಸೈನ್ ಮಾಡಿದ್ದೀನಿ, ಆಯಿತಾ? ಈ 8 ಬುಕ್ನು ನಾನು PDF ಕೊಟ್ಟಿದ್ದೀನಿ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ PDF ಕೊಟ್ಟಿದ್ದೀನಿ. ₹1 ಚಾರ್ಜ್ ಮಾಡಿಲ್ಲ, ಎಲ್ಲರಿಗೂ ಫ್ರೀ ಆಫ್ ಕೊಟ್ಟಿದ್ದೀನಿ. ಅವ್ರನ್ನೆಲ್ಲ ಮನೇಲೇ ಕೂತ್ಕೊಂಡು ನವೋದಯ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಸೊ 4ನೇ ಕ್ಲಾಸು 5ನೇ ಕ್ಲಾಸ್ ಮಕ್ಕಳಿಗೆ ಮ್ಯಾಥ್ಸು ಮತ್ತು ಲ್ಯಾಂಗ್ವೇಜು, ಕನ್ನಡ ಮತ್ತು ಇಂಗ್ಲೀಷು ಮತ್ತು ಇಂಟೆಲಿಜೆನ್ಸ್ ಎಲ್ಲ ಏನೂ ತೊಂದರೆ ಆಗೋಲ್ಲ. ಅದಾದಮೇಲೆ ಏನು ಮಾಡಿದ್ದೀನಿ, ಈ ರೀತಿ ನರ್ಸರಿ ಮಕ್ಕಳಿಗೆ ಏನ್ಬಿಟ್ಟು ಈ ರೀತಿ ಸುಮಾರು 5-6 ಪುಸ್ತಕ ಡಿಸೈನ್ ಮಾಡಿದ್ದೀನಿ. ಅದು 2 ಲ್ಯಾಂಗ್ವೇಜ್ ಸಿಸ್ಟಮಲ್ಲಿ ಮಾಡಿರೋದು, ಪೂರ್ತಿ ರಾಜ್ಯದಲ್ಲಿ 2 ಲ್ಯಾಂಗ್ವೇಜ್ ಸಿಸ್ಟಮಲ್ಲಿ ಡಿಸೈನ್ ಮಾಡಿರೋದು ಇವಿಷ್ಟೇ ಬುಕ್ಗಳು, ಆಯಿತಾ? ನರ್ಸರಿ ಸ್ಕೂಲ್ ಮಕ್ಕಳಿಗೆ ಏನ್ಬಿಟ್ಟು pre-KG, LKG, UKG, 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಿಗೆ ಏನ್ಬಿಟ್ಟು ಈ ರೀತಿ ಡಿಸೈನ್ ಮಾಡಿದ್ದೀನಿ ಬುಕ್ಗಳನ್ನ. 5-6 ಬುಕ್ಕು 2 ಲ್ಯಾಂಗ್ವೇಜ್ ಸಿಸ್ಟಮಲ್ಲಿದೆ, ತೋರಿಸ್ತೀನಿ ರೀ. ಬುಕ್ ನಂಬರ್ 1 ಇದೆ. ಬುಕ್ ನಂಬರ್ 1 ಈ ರೀತಿ ಪೊಯಮ್ ಇದೆ, ಆಯಿತಾ? 2 ಲ್ಯಾಂಗ್ವೇಜಲ್ಲಿದೆ. ಎಲ್ಲ ಪೊಯಮ್ ಥರ ಮಾಡಿದ್ದೀನಿ. ಮಕ್ಕಳು ರೈಮ್ಸ್ ಅಲ್ಲ, ಚಿಕ್ಕ ಮಕ್ಕಳಿಗೆ ರೈಮ್ಸ್ ಥರ ಹೇಳ್ಕೊಟ್ರೆ ನೀಟಾಗಿ ಅರ್ಥ ಆಗುತ್ತೆ. ಪ್ರತಿಯೊಂದು ಈ ರೀತಿ ಪೊಯಮ್ ಥರ ಮಾಡಿದ್ದೀನಿ. ನೋಡಿ, ಫಸ್ಟು ಪೊಯಮ್ ತೋರಿಸ್ತೀನಿ ನಿಮಗೆ. ಫಸ್ಟು ಪೊಯಮ್ ನಮ್ಮ ಮನೆ ಅಂತ ಶುರು ಆಗುತ್ತೆ. ಡೋರ್ ಅಂದರೆ ಬಾಗಿಲು, ವಿಂಡೋ ಅಂದರೆ ಕಿಟಕಿ, ಬೆಡ್ರೂಮ್ ಅಂದರೆ ಮಲಗೋ ಕೋಣೆ, ಬಾತ್ರೂಮ್ ಅಂದರೆ ಸ್ನಾನದ ಮನೆ ಅಂದ್ಬಿಟ್ಟು ಅದ್ರ ಪಿಕ್ಚರ್ ಇಟ್ಬಿಟ್ಟು, ಅದ್ರ ಪಿಕ್ಚರು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆಯಿತಾ? ನೋಡಿ, ಈ ರೀತಿ ಮಾಡಿದ್ದೀನಿ. ಅದೇ ರೀತಿ ಕಲರ್ಸ್ನ ಈ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪೊಯಮ್: ನೇರಳೆ ಅಂದರೆ ಪರ್ಪಲ್, ಕಿತ್ತಳೆ ಅಂದರೆ ಬ್ಲೂ, ಹಸಿರು ಅಂದರೆ ಗ್ರೀನ್, ನೀಲಿ ಅಂದರೆ ಬ್ಲೂ, ಕಪ್ಪು ಅಂದರೆ ಬ್ಲ್ಯಾಕ್, ಬಿಳುಪು ಅಂದರೆ ವೈಟ್. ಪೊಯಮ್ ಥರ ಮಾಡಿದ್ದೀನಿ. ಮತ್ತು ಸೊಪ್ಪು ತರಕಾರಿಗಳು: ಕರಿ ಲೀವ್ಸ್ ಅಂದರೆ ಕರಿಬೇವು, ಫೆನುಗ್ರಿಕ್ ಅಂದರೆ ಮೆಂತ್ಯ, ಕುಕುಂಬರ್ ಅಂದರೆ ಸೌತೆಕಾಯಿ, ಕೋಲ್ರಬಿ ಅಂದರೆ ಗೆಡ್ಡೆಕೋಸು. ಪ್ರತಿಯೊಂದು ಇದೇ ಥರ ಮಾಡಿದ್ದೀನಿ. ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ನಿಮಗಾಗುತ್ತೆ. ಆಮೇಲೆ ಪ್ರಾಣಿಗಳು ನೋಡಿ, ಕಾಡು ಪ್ರಾಣಿಗಳು ನೋಡಿ, ಇದು ಪೊಯಮ್ ಥರ ಮಾಡಿದ್ದೀನಿ. ಮೌಸ್ ಅಂದರೆ ಇಲಿ, ಬ್ಯಾಟ್ ಅಂದರೆ ಬಾವಲಿ, ಸ್ಕಿರಲ್ ಅಂದರೆ ಹಳ್ಳಿಲು, ಪೀಕಾಕ್ ಅಂದರೆ ನವಿಲು, ಆಯಿತಾ? ರೂಸ್ಟರ್ ಅಂದರೆ ಹುಂಜ, ಅಂದರೆ ಕೋಳಿ. ಈ ರೀತಿ ಪೊಯಮ್ ಥರ ಮಾಡಿದ್ದೀನಿ, ಆಯಿತಾ? ಪೂರ್ತಿ ಪುಸ್ತಕ ನೋಡಿ ಈ ರೀತಿ. ಆಮೇಲೆ ಮರ ಗಿಡಗಳು, ಸೊಪ್ಪು ತರಕಾರಿಗಳು, ಮತ್ತು ಕಿಚನ್ ಇಂಗ್ರೀಡಿಯೆಂಟು, ಅಡುಗೆ ಪದಾರ್ಥಗಳು, ಅದನ್ನೆಲ್ಲ ಪೊಯಮ್ ಥರ ಮಾಡಿದ್ದೀನಿ. ಮತ್ತು ಬಾಡಿ ಪಾರ್ಟ್ಸು, ಆಯಿತಾ? ಫೀವರ್ ಅಂದರೆ ಜ್ವರ, ಕೋಲ್ಡ್ ಅಂದರೆ ನೆಗಡಿ, ಕಾಫ್ ಅಂದರೆ ಕೆಮ್ಮು, ಸ್ನೀಸ್ ಅಂದರೆ ಸೀನು, ಇದನ್ನೆಲ್ಲ ಈ ಥರ ಪೊಯಮ್ ಥರ ಮಾಡಿದ್ದೀನಿ. ಅದಾದಮೇಲೆ 2 ಲೆಟರ್ ವರ್ಡು, 3 ಲೆಟರ್ ವರ್ಡು, ಅದನ್ನೆಲ್ಲ ವಿತ್ ಪಿಕ್ಚರ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪೂರ್ತಿ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಹುಡುಕರೆ ನಿಮಗೆ ಈ ಥರ ಪುಸ್ತಕ ಸಿಗೋದು ಒಂದೇ ಒಂದು, ಆಯಿತಾ? ಇದು ನಮ್ಮ ಸ್ಕೂಲ್ ನರ್ಸರಿಗೆ ನಾನು ಯೂಸ್ ಮಾಡ್ತಾ ಇರೋದು. ಹಿಂಗೆ ಈ ಥರ ಯೂಸ್ ಮಾಡಿದೆ, ಆಯಿತಾ? ನರ್ಸರಿ ಪ್ರತಿಯೊಂದು ಪೊಯಮು ನೀವೆಲ್ಲ ನೋಡಿರ್ತೀರ. ಪ್ರೈಮರಿ ಬೇರೆ ನರ್ಸರಿ ಸ್ಕೂಲ್ ಯಾವ ರೀತಿ ಇದೆ ಅಂದರೆ ಡ್ಯಾಡಿ ಎಸ್ ಪಪ್ಪ, ಈಟಿಂಗ್ ಶುಗರ್, ನೋ ಪಪ್ಪ, ಈ ರೀತಿ ಇರುತ್ತೆ. ಇದು ಸೆಕೆಂಡ್ ಬುಕ್ಕು. ಇನ್ನೊಂದಷ್ಟು ರೈಮ್ಸ್ ಇದೆ ಇದು ಮಕ್ಕಳಿಗೆ. ಈ ರೀತಿ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗು, ಎಲ್ಲ ಕಾರ್ಟೂನು. ಇಲ್ಲಿ ವೇಕಪ್ ಸಿದ್, ಗೋ ಫಾರ್ ಎ ವಾಕ್ ಸಿದ್, ರನ್ ಸಿದ್, ಆಯಿತಾ? ಡೋಂಟ್ ಸ್ಟಾಪ್ ಸಿದ್ ಅಂದರೆ ಇಂಗ್ಲೀಷು ಪೊಯಮ್ ರೀತಿಲಿ ಕಲ್ಸೋಕ್ಕೆ ಈ ರೀತಿ ಇದು ಮಾಡಿದ್ದೀನಿ. ಪುಷಪ್ ಪುಲ್ಲಪ್ಪು, ಆಯಿತಾ? ಡೋಂಟ್ ಸ್ಟಾಪು, ಲಂಚ್ ಟೈಮ್ ಪೊಯಮು, ಇದೆಲ್ಲ ಇಂಗ್ಲೀಷಲ್ಲಿ ಇದು ಮಾಡಿದ್ದೀನಿ. ಎಲ್ಲ ನೀಟಾಗಿ ಕಲ್ತ್ಕೊಂಡ್ರೆ ಮಕ್ಕಳು ಇಂಗ್ಲೀಷಲ್ಲೇ ಬಂದುಬಿಡುತ್ತೆ. ಟೆಡಿ ಬೇರ್ ಸಾಂಗು, ಮತ್ತು ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್, ಈಸ್ಟ್ ಆರ್ ವೆಸ್ಟ್, ಪವನ್ ಈಸ್ ಬೆಸ್ಟ್ ಅಂದರೆ ಸ್ಟೂಡೆಂಟ್ ಯಾವ್ದಾರು ಒಂದು ಸ್ಟೂಡೆಂಟ್ ತೊಗೊಂಡು ಅದೇ ರೀತಿ ಪೊಯಮ್ ಮಾಡಿರೋದು, ಆಯಿತಾ? ಸರ್ಕಲ್ಲು, ಟ್ರಯಾಂಗಲ್ಲು, ಮತ್ತು ಒಂದು ಭಗವದ್ಗೀತೆ ಶ್ಲೋಕ. ಇಲ್ಲಿ ನೋಡಿ, ನರ್ಸರಿ ಸ್ಕೂಲ್ ಮಕ್ಕಳಿಗೆ pre-KG, LKG, UKG ನರ್ಸರಿ ಸ್ಕೂಲ್ ಮಕ್ಕಳಿಗೆ ಕೆಮಿಸ್ಟ್ರಿ 26 ಎಲಿಮೆಂಟ್ ರೆಡಿ ಮಾಡಿದ್ದೀನಿ. ಪೂರ್ತಿ ದೇಶದಲ್ಲಿ ಯಾರೂ ಈ ಥರ ರೆಡಿ ಮಾಡಿಲ್ಲ. ಪೂರ್ತಿ ದೇಶದಲ್ಲಿ ಚಾಲೆಂಜ್ ಮಾಡ್ತೀನಿ. ನರ್ಸರಿ ಸ್ಕೂಲ್ ಮಕ್ಕಳಿಗೆ ಯಾರು 26 ಎಲಿಮೆಂಟು ಕೆಮಿಸ್ಟ್ರಿ ಕಲಿಸ್ತಾ ಇಲ್ಲ. ನಾವೆಲ್ಲ ಏನು ಕಲಿಸ್ತಾರೆ ನರ್ಸರಿ? A ಫಾರ್ ಆ್ಯಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್ ಅಂತ ಕಲಿಸ್ಕೊಳ್ತಾರೆ. ಇಲ್ಲಿ ಕೆಮಿಸ್ಟ್ರಿ ಎಲಿಮೆಂಟಲ್ಲಿ 26 ಎಲಿಮೆಂಟು. ಸಾಮಾನ್ಯವಾಗಿ ಹೈಸ್ಕೂಲ್ ಮಕ್ಕಳು ಕೇಳಿದ್ರು 26 ಎಲಿಮೆಂಟ್ ಹೇಳಲ್ಲ. ಹೈಸ್ಕೂಲು ಎಲ್ಲ CBSE, ICSE ಎಲ್ಲ ಓದ್ತಾ ಇದ್ದಾರೆ, ಕೇಳಿ ಹೈಸ್ಕೂಲ್ ಮಕ್ಕಳನ್ನ 26 ಎಲಿಮೆಂಟ್ ಹೇಳಲ್ಲ. ಇಲ್ಲಿ ಏನಿದೆ? A ಫಾರ್ ಅಲ್ಯೂಮಿನಿಯಂ,
B for 4 boron, C for carbon, D for dubium, E for einsteinium, F for ಫ್ಲೋರಿನ್, ಜೆ ಫಾರ್ ಜರ್ಮೋನಿಯಂ ಅಂದ್ಬಿಟ್ಟು 26 ಕೆಮಿಕಲ್ ಎಲಿಮೆಂಟು ಮಕ್ಕಳು ನರ್ಸರಿಲೇ ಕಲ್ತ್ಕೋತಾರೆ. ಆ ಕ್ವಾಲಿಟಿ ಎಜುಕೇಷನ್ ಇದೆ. ಮತ್ತು ಇಂಗ್ಲಿಷ್ ರೀಡಿಂಗ್ ಸ್ಕಿಲ್ ಅಂದ್ಬಿಟ್ಟು ಆಯಿತಾ, CBSE ಟೆಕ್ಸ್ಟ್ ಬುಕ್ ಇದೆಯಲ್ಲ ಫಸ್ಟ್ ಸ್ಟ್ಯಾಂಡು, ತುಂಬ ಚೆನ್ನಾಗಿದೆ ಅದು. CBSEದು ಏನು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಇದೆ ಅದು ಕ್ವಾಲಿಟಿ ಟೀಚರ್ ತುಂಬ ಚೆನ್ನಾಗಿದೆ. ಅದನ್ನೆಲ್ಲ ವರ್ಡ್ ಟು ವರ್ಡ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಅಂದರೆ, ಫಸ್ಟು ಪ್ರೊನೌನ್ಸ್ ಮಾಡೋದು ನೋಡಿ, ಇಲ್ಲಿ ನೋಡಿ, ಒನ್ಸ್ ದೇರ್ ವಾಸ್ ಎ ಲ್ಯಾಂಬ್ ಅಂತ ಇದೆ, ಅದನ್ನು ಕನ್ನಡದಲ್ಲಿ ಬರ್ತೀನಿ. ಒನ್ಸ್ ದೇರ್ ವಾಸ್ ಎ ಲ್ಯಾಂಬ್ ಅಂದರೆ ಕನ್ನಡದಲ್ಲಿ ಪ್ರೊನೌನ್ಸ್ ಮಾಡೋದು ಹೇಗೆ ಅಂತ ಬರ್ದಿದ್ದೀನಿ. ಕನ್ನಡದಲ್ಲಿ ಪ್ರೊನೌನ್ಸ್ ಮಾಡೋದು ಹೇಗೆ ಅಂತ ಬರ್ದಿದ್ದೀನಿ. ಕೆಳಗಡೆ ಅದು ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಭಾಷಾಂತರ ಮಾಡಿದ್ದೀನಿ. ಒಂದು ಸಲ ಕುರಿಮರಿ ಅವರ ಅಜ್ಜಿಯನ್ನು ನೋಡಲು ಹೋಗುತ್ತಿತ್ತು ಅಂತ ಈ ಮೂರು ಲೈನಲ್ಲಿ ಬರ್ದಿದ್ದೀನಿ. ಒಂದು ಫಸ್ಟು ಇಂಗ್ಲೀಷಲ್ಲಿದೆ, ಅದನ್ನು ಕನ್ನಡದಲ್ಲಿ ಯಾವ ರೀತಿ ಪ್ರೊನೌನ್ಸ್ ಮಾಡೋದು ಅಂದ್ಬಿಟ್ಟು ಸೆಕೆಂಡ್ ಲೈನಲ್ಲಿದೆ, ಮೂರನೇ ಲೈನಲ್ಲಿ ಅದು ಅರ್ಥ ಬರ್ದಿದ್ದೀನಿ. ಆ ರೀತಿ ಕಂಪ್ಲೀಟ್ ಪುಸ್ತಕನ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಆಯಿತಾ, ಅದಾದಮೇಲೆ ಇದೆಲ್ಲ ನೀವೆಲ್ಲ 2 ಲೆಟರ್ ವರ್ಡು, 3 ಲೆಟರ್ ವರ್ಡು ಈ ಥರ ಮಾಡಿದ್ದೀನಿ. ಇದು ಅಷ್ಟೇ, ಫಸ್ಟು 150 ವರ್ಡ್ ರೆಡಿ ಮಾಡಿದ್ದೀನಿ, ಅದಾದಮೇಲೆ 250 ವರ್ಡು, ಅದಾದಮೇಲೆ 500, ಅದಾದಮೇಲೆ 1000 ವರ್ಡ್ ರೆಡಿ ಮಾಡಿದ್ದೀನಿ. ಪ್ರತಿಯೊಂದು ಅಷ್ಟೇ ನೋಡಿ, ಇಲ್ಲೇನಿದೆ ಫಸ್ಟ್ ಇದು ತೋರಿಸ್ತೀನಿ. ಫಸ್ಟ್ ಪೇಜ್ ನೋಡಿ, ಏಬಲ್ ಅಂತ ಇದೆಯಲ್ಲ, ಫಸ್ಟ್ ಕನ್ನಡದಲ್ಲಿ ಪ್ರೊನೌನ್ಸ್ ಮಾಡಿಸೋದು. ಫಸ್ಟ್ ಇಂಗ್ಲೀಷ್ ಓದ್ತಾರೆ, ABLE ಏಬಲ್ ಅಂತ ಪ್ರೊನೌನ್ಸ್ ಮಾಡೋದು ಕಲ್ತ್ಕೋತಾರೆ ಕನ್ನಡದಲ್ಲಿ. ಅದರ ಅರ್ಥ ಇಲ್ಲಿದೆ. ಈ ರೀತಿ ಇದೊಂದು ಬುಕ್ ಕಲ್ತ್ಕೊಂಡ್ರೆ ಮಕ್ಕಳು ಸಿಂಪಲಾಗಿ ಕನ್ನಡ ಇಂಗ್ಲೀಷ್ ಓದ್ಬೋದು. ಆ ರೀತಿ ಒಂದು 7-8 ಪುಸ್ತಕ ರೆಡಿ ಮಾಡಿದ್ದೀನಿ, ಆಯಿತಾ, ನರ್ಸರಿ ಸ್ಕೂಲ್, ಆಯಿತಾ. ಅದಾದಮೇಲೆ ಸಂಬಂಧಪಟ್ಟ ಬರೀಬೇಕಲ್ಲ, ನರ್ಸರಿ ಸ್ಕೂಲ್ ಮಕ್ಕಳೆಲ್ಲ ಕಾಗುಣಿತ ಎಲ್ಲ ಬರೀಬೇಕಲ್ಲ, ಅದಕ್ಕೆ ವರ್ಕ್ ಬುಕ್ ಥರ ರೆಡಿ ಮಾಡಿ. ಇದೊಂದು 25 ಮೇಲೆ ಇದೆ ವರ್ಕ್ ಬುಕ್, ಈ ರೀತಿ, ಆಯಿತಾ. ಈ ರೀತಿ ಒಂದು 25 ಮೇಲ್ಗಡೆ ವರ್ಕ್ ಬುಕ್ ಇದೆ. ಇದೆಲ್ಲ ಕಾಣಿಸ್ತಾ ಇಲ್ಲ ಅನ್ಕೋತೀನಿ, ಡಾಟೆಡ್ ಲೈನಲ್ಲಿದೆ, ಇದನ್ನು ತಿದ್ದಿದ್ರೆ ಎಲ್ಲ ಬರೀತಾರೆ. ಇದ್ರಿ ಒಂದು 25 ಮೇಲಿಂದ ಇದೆ ನಂಬರು ABCD ಎಲ್ಲ ಒಂದರಲ್ಲೇ ಇದೆ, ಅಕ್ಕಪಕ್ಕ ಇದೆ, ಆಯಿತಾ. ಇದೆಲ್ಲ ಜಸ್ಟ್ ತಿದ್ದೋದು ಮಕ್ಕಳಿಗೆ ಕ್ರೇಯಾನ್ಸ್ ತೊಗೊಂಡು. ತುಂಬ ಚಿಕ್ಕವರಾದರೆ ಕ್ರೇಯಾನ್ಸ್ ಕೊಡೋದು, ದೊಡ್ಡವರಾದರೆ ಪೆನ್ಸಿಲ್ ಕೊಡೋದು. ಈ ಒಂದಕ್ಷರ ಎಲ್ಲ ಒಂದೊಂದು ಅಕ್ಷರ ನರ್ಸರಿ ಮಕ್ಕಳಿಗೆ. ಅದಾದಮೇಲೆ ಕಂಪ್ಲೀಟ್ ಇಂದ ಳವರೆಗೂ. ಅದಾದಮೇಲೆ ಕಾಗುಣಿತ, ಇಲ್ಲಿ ಕಾಗುಣಿತ ಕನ್ನಡ ಮತ್ತು ಇಂಗ್ಲೀಷ್, ಇದನ್ನು 2 ಲ್ಯಾಂಗ್ವೇಜಲ್ಲಿ ಮಾಡೋದು. ಕಾಗುಣಿತ ಕನ್ನಡ ಮತ್ತು ಇಂಗ್ಲೀಷ್ ಸೈಮಲ್ಟೇನಿಯಸ್ಸಾಗಿ ಕಲ್ತ್ಕೋಬೇಕು. ಈ ರೀತಿ ಕಲ್ತ್ರೆ ಇಂಗ್ಲೀಷು ತುಂಬ ಫಾಸ್ಟಾಗಿ, ಕನ್ನಡ ಜೊತೆ ಇಂಗ್ಲೀಷು ಬೇಗ ಕಲ್ತ್ಕೋತಾರೆ. ಈ ರೀತಿ ಸುಮಾರು ಒಂದು 30 ಬುಕ್ ಡಿಸೈನ್ ಮಾಡಿದ್ದೆ. ಆಮೇಲೆ ಸುಮಾರು ಚಾರ್ಟ್, ಅದೆಲ್ಲ ಸಪೋರ್ಟಿಂಗ್ ಬೇಕಾಗುತ್ತೆ ಮಕ್ಕಳು. ಪ್ರತಿಯೊಂದು ಸಲನೂ ಪುಸ್ತಕ ಇಟ್ಕೋಕ್ಕಾಗಲ್ಲ, ಟೇಬಲ್ ಚಾರ್ಟ್ ಇದೆ, ಆಯಿತಾ. ಮತ್ತು ಸಿಂಪಲ್ಲಾಗಿ ಕ್ಲಾಸ್ ರೂಮಲ್ಲಿ ಯಾವ ರೀತಿ ಇಂಗ್ಲೀಷ್ ಮಾತಾಡೋಕ್ಕೆ ಅಂದ್ಬಿಟ್ಟು ಅದಕ್ಕೆ ಒಂದು ಚಾರ್ಟ್ ಮಾಡಿದ್ದೀನಿ. ಹೋಗಿ ಬನ್ನಿ, ಕುಂತ್ಕೊಳ್ಳಿ, ನಿಂತ್ಕೊಳ್ಳಿ, ಅದನ್ನೆಲ್ಲ ಸಿಂಪಲ್ಲಾಗಿ ಒಂದು ಚಾರ್ಟ್ ಮಾಡಿದ್ದೀನಿ. ಮತ್ತು ಅಕ್ಷರ ಕನ್ನಡನ 2 ಲೆಟರ್ ವರ್ಡು, 3 ಲೆಟರ್ ವರ್ಡು, ಪ್ರತಿ ಸಲ ಪುಸ್ತಕ ಓದಬಾರ್ದು, ಮಕ್ಕಳಿಗೆ ಚಾರ್ಟ್ ಇಟ್ಕೊಂಡು ಓದಿಸ್ಬೋದು. ಹಿಂಗೆ 2 ಲೆಟರ್ ವರ್ಡು, 3 ಲೆಟರ್ ವರ್ಡು, ಒತ್ತಕ್ಷರ ಇಲ್ದಿರೋದು, ಕಾಗುಣಿತ ಇರೋದು, ಅದನ್ನೆಲ್ಲ ಈ ಥರ ಮಾಡಿದ್ದು. ಇದೊಂದು ಚಾರ್ಟ್ ಓದಿದ್ರು ಸಾಕಾಗುತ್ತೆ, ಮಕ್ಕಳು ಕಂಪ್ಲೀಟಾಗಿ ಕನ್ನಡ ಓದ್ಕೋಬೋದು, ಆಯಿತಾ. ಇಲ್ಲಿ ಈ ಚಾರ್ಟು, ಕಾಗುಣಿತ ಚಾರ್ಟು, ಹಿಂಗೆ ಸುಮಾರು ಚಾರ್ಟು, ಒಂದು 30 ವರ್ಕ್ ಬುಕ್ಕು, ಒಂದು 7-8 ನರ್ಸರಿ ಸ್ಕೂಲ್ ಮಕ್ಕಳು. ಇನ್ನು ತೋರಿಸ್ತೀನಿ, ಮೋಟು ಪಟ್ಲು ಇದೆಯಲ್ಲ, ಮೋಟು ಪಟ್ಲು ನಿಮಗೆ ಮ್ಯಾಗ್ಝಿನ್ ನೋಡಿದ್ದೀರಾ, ಕಾರ್ಟೂನ್ ನೋಡ್ತೀರಾ, ಮೋಟು ಪಟ್ಲನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಮಕ್ಕಳಿಗೆ. ಅದು 3 ಲ್ಯಾಂಗ್ವೇಜಲ್ಲಿ ಮೋಟು ಪಟ್ಲು ಬುಕ್ನ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಮೋಟು ಪಟ್ಲು ಕಾರ್ಟೂನ್ ಇದೆಯಲ್ಲ, ಒಂದೊಂದು ಎಪಿಸೋಡಲ್ಲಿ ಒಂದೊಂದು ಇದ್ದಿದೆ, ಒಂದೊಂದು ಸ್ಟೋರಿ ಇದೆ ಮೋಟು ಪಟ್ಲುದು. ಅದೆಲ್ಲ PDF ಸಿಗುತ್ತೆ ನಿಮಗೆ, PDF ಎಲ್ಲ ಸಿಗುತ್ತೆ, ಮ್ಯಾಗ್ಝಿನ್ ಎಲ್ಲ ಸಿಗುತ್ತೆ. ಅದನ್ನೆಲ್ಲ ಈ ಥರ ಕಲರ್ ಪ್ರಿಂಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಕಲರ್ ಪ್ರಿಂಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಪ್ರತಿಯೊಂದು ವರ್ಡ್ನೂ ಕನ್ನಡದಲ್ಲಿ ಪ್ರೊನೌನ್ಸಿಯೇಷನ್ ಯಾವ ರೀತಿ ಮಾಡೋದು, ಇಂಗ್ಲೀಷ್ ವರ್ಡು ಇಲ್ಲಿದೆ, ಪ್ರತಿಯೊಂದು ಇಂಗ್ಲೀಷಲ್ಲಿ ಕೊಟ್ಟಿದ್ದೇನೆ. ಇದು ಅದನ್ನು ಕನ್ನಡದಲ್ಲಿ ಯಾವ ರೀತಿ ಪ್ರೊನೌನ್ಸ್ ಮಾಡೋದು, ಅದಕ್ಕೆ ಅದರ ಅರ್ಥ ಏನು, ಮಕ್ಕಳು ಖುಷಿಯಿಂದ ಕಲಿತಾರೆ. ಮಕ್ಕಳು ಖುಷಿ ಇದೇನಕ್ಕೆ ಮಾಡಿದೆ ಅಂದರೆ, ನಮ್ಮ ಪ್ರೀ ಸ್ಕೂಲ್ ಒಂದು ಹುಡುಗ ಬರ್ತಾಯಿದ್ದ, ಆ ಹುಡುಗ ಮೋಟು ಅಣ್ಣ ಪಟ್ಲು ಅಣ್ಣ ಅಂತ ಕರಿತಾ ಇದ್ದ, ಮೋಟು ಅಣ್ಣ ಪಟ್ಲು ಅಂತ ಕರಿತಾ ಇದ್ದ. ಆ ರೀತಿ ಅವ್ನಿಗೆ ಇಷ್ಟ ಆಗ್ತದೆ. ಅವ್ರಿಗೋಸ್ಕರ ಅಂತ ಈ ಬುಕ್ ಡಿಸೈನ್ ಮಾಡಿದೆ. ತುಂಬ ಖುಷಿಯಿಂದ ಕಲಿತಾರೆ. ಮತ್ತು ಸುಡುಕು ಇದೆ ನೋಡಿ, ಮಕ್ಕಳದು ಈ ಥರ ಎಲ್ಲ ಮೆಂಟಲ್ ಎಬಿಲಿಟಿ ಎಲ್ಲ ಇಂಪ್ರೂವ್ ಆಗಲಿ ಅಂತ, ನರ್ಸರಿ ಸ್ಕೂಲಲ್ಲೇ ಮೆಂಟಲ್ ಎಬಿಲಿಟಿ ಎಲ್ಲ ಇಂಪ್ರೂವ್ ಆಗಲಿ ಅಂದ್ಬಿಟ್ಟು ಈ ರೀತಿ ಎಲ್ಲ ಇದು ಮಾಡಿದೆ. ಈ ರೀತಿ ಎಲ್ಲ ಮೆಂಟಲ್ ಎಬಿಲಿಟಿ ಇಂಪ್ರೂವ್ ಮಾಡೋಕ್ಕೆ ಈ ರೀತಿ ಇದೆ. ಮತ್ತು ಪಝಲ್ಸು, ಆಯಿತಾ, ಮೆಂಟಲ್ ಎಬಿಲಿಟಿ ಇಂಪ್ರೂವ್ ಮಾಡೋಕ್ಕೆ, ಮತ್ತು ಮ್ಯಾಥಮೆಟಿಕ್ಸ್ ಎಲ್ಲ ಇಂಪ್ರೂವ್ ಮಾಡೋಕ್ಕೆ ಸುಡುಕು ಚಿಕ್ಕ ಮಕ್ಕಳು ಲೆವೆಲ್ಗೆ, ಅವ್ರ ಲೆವೆಲ್ಗೆ ತಕ್ಕಂತೆ ಸುಡುಕು ಇದೆ. ಈ ರೀತಿ ಒಂದು 30 ಪುಸ್ತಕ ಡಿಸೈನ್ ಮಾಡಿ ಪಾಠ ಮಾಡ್ತಾ ಇರೋದು. ನಾನು ಹೇಳೋದೇನು ಅಂದರೆ, ಇವತ್ತಿನ ನಾನೆಲ್ಲ ಏನು ಮಾಡ್ಬೋದು ಅಂದರೆ, ಈಗ ನನ್ನ ಪರ್ಸನಲ್ ಕೆಪಾಸಿಟಿ ಯಾವನಾರು ಒಂದು ಬಿಸ್ನೆಸ್ ಮ್ಯಾನ್ ಬಂಡವಾಳ ಹಾಕೊಂಡು ಇದು ಪೂರ್ತಿ ರಾಜ್ಯದಲ್ಲಿ ಪ್ರತಿಯೊಂದು ಸ್ಕೂಲಲ್ಲೂ ಪ್ರತಿಯೊಂದು ಊರಲ್ಲೂ ಶುರು ಮಾಡ್ಬೋದು. ಈ ಥರ
ಮಂಡ್ಯ ಕಪ್ಸ್ ಅಂತ ನರ್ಸರಿ ಸ್ಕೂಲ್ನ ಪ್ರತಿಯೊಂದು ಕಡೆ ಶುರು ಮಾಡ್ಬೋದು ಆ ಥರ ಮಾಡಿದ್ರೆ. ಆ್ಯಕ್ಚುಲಿ ಆ ರೀತಿ ಮಾಡಿದ್ರೆ ನನಗೂ ಬೇರೆಯವ್ರಿಗೆ ಯಾವುದೇ ವ್ಯತ್ಯಾಸ ಇರೋಲ್ಲ. ಒಂದು ರೀತಿ ಎಜುಕೇಷನ್ ದಂಧೆ ಆಗುತ್ತೆ. ದಂಧೆ ಮಾಡ್ತಲ್ಲ. ಈಗ ನರ್ಸರಿ ಸ್ಕೂಲ್ ಏನಕ್ಕೆ ರನ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಜೀವನಕ್ಕೆ ಆಗಬೇಕು, ನನಗೆ ಪರ್ಸ್ನಲಾಗಿ ಒಂದು ಸಣ್ಣ ಪುಟ್ಟ ಜೀವನಕ್ಕೆ ಆಗಬೇಕು. ಅದಕ್ಕೋಸ್ಕರ ಒಂದೇ ಒಂದು ರನ್ ಮಾಡ್ತೀನಿ. ಮುಂದೇನೂ ಅಷ್ಟೇ ಒಂದೇ ಒಂದು ನರ್ಸರಿ ಸ್ಕೂಲ್ ರನ್ ಮಾಡ್ತೀನಿ. ಅದ್ರ ಜೊತೆಗೆ ನಾನು ಏನೇನು ಇದನ್ನು ಪ್ರಾಕ್ಟೀಸ್ ಮಾಡಿದ್ದೀನಿ, ಒಂದು 10-12 ಮಕ್ಕಳಿದ್ದಾರೆ ಅಷ್ಟೇ. ಬಾಡಿಗೆ, ಕರೆಂಟ್ ಬಿಲ್ಲು, ಮೇಡಮ್, ಟೀಚರ್ಗೆ ಸಂಬಳ ಕೊಡ್ಬೋದು ಅಷ್ಟೇ ಈ ನರ್ಸರಿ ಸ್ಕೂಲ್ ರನ್ ಮಾಡ್ತಾ ಇರೋದ್ರೆ. ಮತ್ತು ನಾನು ಏನು ಕಡಿಮೆ ಮಕ್ಳು ಇಟ್ಕೊಂಡಿದ್ದೀನಿ ಅಂದರೆ ನನಗೆ ನಾಲೆಡ್ಜ್ ಜಾಸ್ತಿ ಆಗಿದೆ. ಸುಮ್ಮನೆ ಒಂದು 30-40 ಮಕ್ಕಳು ಗುಡ್ಡೆ ಹಾಕೊಂಡು ಪಾಠ ಮಾಡಿದ್ರೆ ಏನಾಗುತ್ತೆ, ಅದೇನು ಫೀಸ್ ಜಾಸ್ತಿ ಬರುತ್ತೆ ಅಷ್ಟೇ, ಕ್ವಾಲಿಟಿ ಸಿಗಲ್ಲ. ಮತ್ತು ನನಗೆ ಮಕ್ಕಳು ಇಂಪ್ರೂವ್ಮೆಂಟ್ ಕಾಣಿಸ್ಬೇಕು ಅನ್ನೋ ಪ್ರತಿಯೊಂದು ಎಲೆ, ಒಂದು ಗಿಡದ ಎಲೆ ಚಿಗುರುತ್ತೆ ಗೊತ್ತಾ, ಪ್ರತಿದಿನವೂ ಒಂದೊಂದು ಸ್ವಲ್ಪ ಚಿಗುರುತ್ತಲ್ಲ, ಆ ರೀತಿ ನನಗೆ ಪ್ರೋಗ್ರೆಸ್ ಕಾಣಿಸ್ಬೇಕು. ಮತ್ತು ಅದರಿಂದ ಮಕ್ಕಳಿಂದ ಸುಮಾರು ಸಲ ಕಲಿತಾ ಇದ್ದೀನಿ. ಅವ್ರ ತಕ್ಕಂಥ ಬುಕ್ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಅದಕ್ಕೋಸ್ಕರ ಒಂದು ನರ್ಸರಿ ಸ್ಕೂಲ್ ರನ್ ಮಾಡ್ತಾ ಇದ್ದೀನಿ. ಮತ್ತು ಈ ಕಾನ್ಸೆಪ್ಟ್ ಹೇಳಿದ್ನಲ್ಲ, ನಾನು ಪೂರ್ತಿ ರಾಜ್ಯದಲ್ಲಿ ಬಿಸ್ನೆಸ್ ಮಾಡ್ಕೊಂಡು ದಂಧೆ ಮಾಡೋಕ್ಕೆ ಇಷ್ಟ ಇಲ್ಲ. ಈಗ ಪೂರ್ತಿ ರಾಜ್ಯದಲ್ಲಿ 41,905 ಪ್ರಾಥಮಿಕ ಶಾಲೆ ಇದೆ. ಪೂರ್ತಿ ರಾಜ್ಯದಲ್ಲಿ 41,905 ಪ್ರಾಥಮಿಕ ಶಾಲೆ ಇದೆ. ಅದು ಮುಂದಿನ ಶೈಕ್ಷಣಿಕ ವರ್ಷದಿಂದ ನಾನು ಏನೇನು ಡಿಸೈನ್ ಮಾಡಿದ್ದೀನಿ ಬುಕ್ಗಳೆಲ್ಲ, ಈ ಬುಕ್ಗಳೆಲ್ಲ PDF ಕೊಡ್ತೀನಿ, ಆಯಿತಾ? PDF ಕೊಡ್ತೀನಿ, ಅದನ್ನು ಪ್ರಿಂಟ್ ಹಾಕ್ಕೊಳ್ಳಿ. ಪ್ರತಿಯೊಂದು ಊರಲ್ಲಿರೋ ನರ್ಸರಿ ಸ್ಕೂಲಲ್ಲಿ ಇದನ್ನು ಸಿಲೆಬಸ್ ಯೂಸ್ ಮಾಡಿ. ಇದೆಲ್ಲ ಯಾವ ಇಂಟರ್ನ್ಯಾಷನಲ್ ಸಿಲೆಬಸ್ಸು ನಮ್ಮ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ, ಆ ರೀತಿ ರೆಡಿ ಮಾಡಿರೋದು. ಯಾರು ಬೇಕಾದ್ರೂ ಕರ್ಕೊಬನ್ನಿ, ಚಾಲೆಂಜ್ ಮಾಡಿ. ನೀವೇನಾದ್ರು ಸರಿಯಾಗಿ ಬಿಗಿಯಾಗಿ ಏನಾರು ಇಟ್ಕೊಂಡು ನಾನು ಹೇಳ್ದಂಗೆ ಏನೋ ಓದಿಸಿದ್ರೆ, 3 ವರ್ಷ ಏನಾರು ಪ್ರಿ KG LKG UKG ಏನಾರು ಓದಿಸಿದ್ರೆ, 1ನೇ ಕ್ಲಾಸ್ ಬರೋಷ್ರೊಳಗೆ ಮಕ್ಕಳು ಮಿನಿಮಮ್ ಅಂದರೆ ಕನ್ನಡ ಟೆಕ್ಸ್ಟ್ ಬುಕ್ ಓದ್ತಾ ಇರ್ತಾರೆ, ಇಂಗ್ಲೀಷ್ CBSE ಟೆಕ್ಸ್ಟ್ ಬುಕ್ ಓದ್ತಾ ಇರ್ತಾರೆ, ಇಂಗ್ಲೀಷ್ CBSE ಮ್ಯಾಥ್ಸ್ ಮಾಡ್ತಾ ಇರ್ತಾರೆ. ನೀವೇನಾದ್ರು ಸೀರಿಯಸ್ಸಾಗಿ ತೊಗೊಂಡು ಏನಾರು ಓದಿಸಿದ್ರೆ ಆ ಕ್ವಾಲಿಟಿ ಎಜುಕೇಷನ್ ನಿಮ್ಮ ಊರಲ್ಲೇ ನಿಮ್ಮ ಸರ್ಕಾರಿ ಶಾಲೆಯಲ್ಲೇ ಸಿಗುತ್ತೆ. ಆ ರೀತಿ ಡಿಸೈನ್ ಮಾಡಿದ್ದೀನಿ, ಆಯಿತಾ? ಅದಕ್ಕೇನು ಮಾಡಬೇಕು ಅಂದರೆ, ರಾಜ್ಯದಲ್ಲಿ 41,905 ಪ್ರಾಥಮಿಕ ಶಾಲೆಗಳಿದೆ. ಎಲ್ಲ STMC ಅಧ್ಯಕ್ಷರು, ಉಪಾಧ್ಯಕ್ಷರೆಲ್ಲ ಇರ್ತಾರೆ. SDMC ಕಮಿಟಿ ಇರುತ್ತೆ. ನೀವೆಲ್ಲ 2 ಟೀಚರ್ನ ಅಪಾಯಿಂಟ್ ಮಾಡಿ. 2 ಟೀಚರು, 1 ಆಯಾ, ಆಯಿತಾ? 2 ಟೀಚರು, 1 ಆಯಾ ಅಪಾಯಿಂಟ್ ಮಾಡಿ ನಾನೆಲ್ಲ ನೋಟ್ಸು ಕೊಡ್ತೀನಿ. ಯೂಟ್ಯೂಬಲ್ಲಿ ಗೈಡ್ ಮಾಡ್ತೀನಿ. ಆಲ್ರೆಡಿ ನವೋದಯ ಪಾಠ ಮಾಡಿದ್ದೀನಿ, ಅಲ್ಲೆಲ್ಲ ಗೈಡ್ ಮಾಡಿದ್ದೀನಿ. ಅದೇ ರೀತಿ ಯಾವ ಬುಕ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಯಾವ ರೀತಿ ಇದೆ, ರೈಮ್ಸ್ ಯಾವ ರೀತಿ ಹೇಳ್ಕೋದು, ಅದೆಲ್ಲ ಯೂಟ್ಯೂಬಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಕಡೆ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಪೂರ್ತಿ ರಾಜ್ಯದಲ್ಲಿ ಏಕಕಾಲದಲ್ಲಿ ಅದನ್ನು ನೋಡಿಕೊಂಡು, ಟೀಚರ್ಸ್ ಎಲ್ಲ ದೊಡ್ಡವರೆಲ್ಲ, ಮಕ್ಕಳು ಸ್ವಂತ ಕಲಿಯೋಕ್ಕಾಗಲ್ಲ, ಟೀಚರ್ಸ್ ಎಲ್ಲ ದೊಡ್ಡವರೆಲ್ಲ ಯೂಟ್ಯೂಬಲ್ಲಿ ನೋಡಿಕೊಂಡು ಸೇಮ್ ಸಿಸ್ಟಮ್ನ ಎಲ್ಲ ಸರ್ಕಾರಿ ಶಾಲೆಯಲ್ಲೂ ಇಂಪ್ಲಿಮೆಂಟ್ ಮಾಡಿ, ಆಯಿತಾ? ನೀವು ಬೇಕು ಅಂದರೆ ಡಿಸ್ಟ್ರಿಕ್ಟ್ ವೈಸು ಬನ್ನಿ, ಮಂಡ್ಯಕ್ಕೆ ಟ್ರೈನಿಂಗ್ ಕೊಡ್ತೀನಿ. ಒಂದು 3 ಡೇಸ್ ಸಾಕಾಗುತ್ತೆ ಮಕ್ಕಳಿಗೆ. ಒಂದು 3 ಡೇಸ್ ಟೀಚರ್ಸ್ಗೆ ಟ್ರೈನಿಂಗ್ ಕೊಟ್ಟರೆ ಪೂರ್ತಿ ರಾಜ್ಯದಲ್ಲಿ ಹೋಗಿ ನೀವು ಪಾಠ ಮಾಡ್ಬೋದು. ಇನ್ನು ಒಂದು 5-6 ತಿಂಗಳಿದೆ, ಮುಂದಿನ ಶೈಕ್ಷಣಿಕ ವರ್ಷ ಶುರುವಾಗಕ್ಕೆ ಇನ್ನೂ 5-6 ತಿಂಗಳಿದೆ. 5-6 ತಿಂಗಳು ಬೇಕಾದಷ್ಟು. ಒಂದೇ ಒಂದು ಈ ಶುರು ಮಾಡಬೇಕು ಅಂದರೆ ಒಂದು ರೂಮ್ ಸಾಕಾಗುತ್ತೆ. 2 ಟೀಚರು, 1 ಆಯಾ ಇಟ್ಕೊಳ್ಳಿ. ಜಸ್ಟ್ ಮಿನಿಮಮ್ 1 ಟೀಚರು, 1 ಆಯಾ ಇಟ್ಕೊಂಡು ಶುರು ಮಾಡೋದು. 10 ಮಕ್ಕಳೇನಾರು ಇದ್ದರೆ 1 ಟೀಚರು, 20 ಮಕ್ಕಳಿದ್ರೆ 2 ಟೀಚರು, 1 ಆಯಾ, ಆ ಥರ ಮಾಡಿ. 10 ಮಕ್ಳಿಗೆ 1 ಟೀಚರು, 20 ಮಕ್ಕಳೇನೋ ಬಂದರೆ 20 ಮಕ್ಕಳಿಗೆ 2 ಟೀಚರು, 1 ಆಯಾ, ಇಷ್ಟು ಇಟ್ಕೊಂಡು ಧೈರ್ಯವಾಗಿ ಶುರು ಮಾಡಿ. ಆ ಸಂಬಳದೆಲ್ಲ ನೀವೇ ಮೇಂಟೈನ್ ಮಾಡಿ. ಸರ್ಕಾರ ಕಾಯ್ಕೊಂಡು ನಂಬ್ಕೊಂಡು ಕೂತ್ಕೊಬಿಡಿ. ಆ ಸಂಬಳ ಎಲ್ಲ ನೀವು ಮ್ಯಾನೇಜ್ ಮಾಡಿ. ಮತ್ತು ಮಿನಿಮಮ್ ಏನಿದೆ ಫೀಸ್ ಎಲ್ಲ ಪೇರೆಂಟ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಪೇರೆಂಟ್ ಹತ್ರ ವ್ಯಾನ್ ಫೀಸ್ ಹೋಗ್ತಾ ಇತ್ತಲ್ಲ, ಇಲ್ಲಿ ಹಳ್ಳಿಯಿಂದ ಸಿಟಿ ಕಳಿಸಲ್ಲ ವ್ಯಾನ್ ಫೀಸು, ಅದರಲ್ಲಿ ಕಾಲು ಭಾಗ ಕೊಟ್ಟರು ನೀವು ನರ್ಸರಿ ಸ್ಕೂಲ್ನ ಹೈಟೆಕಾಗಿ ರನ್ ಮಾಡ್ಬೋದು. ಆ ಗ್ಯಾರಂಟಿ ನಾನು ಕೊಡ್ತೀನಿ, ಆಯಿತಾ? ಈ ರೀತಿ ಮಾಡೋದ್ರಿಂದ ಒಂದು ಮಗುನೂ ಸಿಟಿಗೆ ಎಜುಕೇಷನ್ ಅಂದ್ಬಿಟ್ಟು ಸಿಟಿಗೆ ಹೋಗೋದಿಲ್ಲ. ಅದನ್ನು ನಾವು ಸ್ಟಾಪ್ ಮಾಡ್ಬೋದು ಅದನ್ನು, ಆಯಿತಾ? ಅದೆಲ್ಲ ನಿಮ್ಮ STMC ಕಮಿಟಿ, STMC ಅಧ್ಯಕ್ಷರ ಕೈಲಿದೆ. ಧೈರ್ಯವಾಗಿ ಮಾಡಿ, ನಾನು ನಿಮ್ಮ ಜೊತೆಲಿ ಇರ್ತೀನಿ, ಆಯಿತಾ? ಸೊ 41,905 ಪ್ರಾಥಮಿಕ ಶಾಲೆಯಲ್ಲೂ ಮುಂದಿನ ಶೈಕ್ಷಣಿಕ ವರ್ಷದಿಂದ ನಾವು ನರ್ಸರಿ ಶುರು ಮಾಡಬೇಕು. ಸರ್ಕಾರಿ ಮಾಂಟೆಸರಿ ಶುರು ಮಾಡೋಣ. ಕಂಪ್ಲೀಟಾಗಿ ಸಪೋರ್ಟ್ ಕೊಡ್ತೀನಿ. ಧೈರ್ಯವಾಗಿ ಕರ್ನಾಟಕ ರಾಜ್ಯ STMC ಸಂಘದಡಿ ಪ್ರತಿಯೊಬ್ಬರು STMC ಕಮಿಟಿಯವ್ರು ಬನ್ನಿ, ಭಾಗವಹಿಸಿ, ಡಿಸ್ಕಸ್ ಮಾಡಿ ನಾವು ಹೆಲ್ಪ್ ಮಾಡ್ತೀವಿ.